ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಡಲೆಪುರಿಯಿಂದ ವಡೆ ಮಾಡ್ತಿದ್ದೀನಿ. ಆಂಬೊಡೆ ಥರ ಸ್ಟೈಲಲ್ಲಾದರೂ ಮಾಡ್ಕೋಬೋದು, ಮಾಮೂಲಿ ಮಸಾಲ ವಡೆ ಮಾಡ್ತೀವಲ್ಲ ಆ ಸ್ಟೈಲಲ್ಲಾದರೂ ಮಾಡ್ಕೋಬೋದು. ನೀವು ಕಡಲೆಪುರಿ, ಸಪ್ಪೆ ಕಡಲೆಪುರಿ ಆದರೂ ತೊಗೊಳ್ಳಿ, ಅಥವಾ ಸಾಲ್ಟ್ ಥರ ಬರುತ್ತಲ್ಲ ಆ ಕಡಲೆಪುರಿ ಆದರೂ ತೊಗೊಳ್ಳಿ. ಸ್ನ್ಯಾಕ್ಸ್ ಈ ಥರ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಮನೇಲಿ ಹೇಗೆ ಬಂತು ಅಂತ ಹೇಳಿ. ಮತ್ತು ಹೊಸ್ದಾಗಿ ಈ ಥರ ಮಾಡಿಕೊಟ್ರೆ ಮನೆಯವರೆಲ್ಲರೂ ಖುಷಿ ಪಟ್ಟು ತಿಂತಾರೆ. ನಾನು ಈ ಥರ ಒಂದು ಬೌಲಲ್ಲಿ 1-2 ಬೌಲಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಂಡು 2 ಸಲ ನೀಟಾಗಿ ತೊಳೆದು ಬಿಟ್ಟು ಸ್ವಲ್ಪ ಚೂರೇ ನೀರು ಚುಮ್ಕಿಸ್ಕೊಂಡಿದ್ದನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ನೀರಲ್ಲಿ ತೊಳೆದ್ರೆ ಸ್ವಲ್ಪ ಮೆತ್ತಗಾಗುತ್ತೆ, ಆದರೆ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ನೀರಾಗಿ ಕಲಿಸ್ಕೋಬಾರ್ದು. ಇದಕ್ಕೆ ನಾನೀಗ ಒಂದು ಅರ್ಧ ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು ಒಂದು 2-3 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಮತ್ತು ಇದಕ್ಕೆ ನಾನು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಲ್ಲ, ಅದೇ ಖಾರ ಸಾಕಾಗುತ್ತೆ ಅಂದ್ಕೊಂಡೆ. ಅದು ಸಾಕಾಗಲ್ಲ, ಯಾಕೆಂದರೆ ಕಡಲೆಪುರಿ ಇರೋದ್ರಿಂದ ಸ್ವಲ್ಪ ನಾವು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇದಕ್ಕೀಗ ಖಾರದ ಪುಡಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಕಡಲೆಪುರಿ ತೊಗೊಂಡಿದ್ದೀನಿ ನಾನು, ಹಂಗಾಗಿ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಬೇಕು. ಉಪ್ಪು ಕಡಲೆಪುರಿ ಇಲ್ಲದೆ ಸಪ್ಪೆ ಕಡಲೆಪುರಿ ಆದರೆ ಮಾಮೂಲಿ ಅಷ್ಟೇ ಉಪ್ಪು ಹಾಕ್ಕೋಬೋದು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಇದು ಮೆತ್ತಗಾಗುತ್ತೆ. ಆಮೇಲೆ ಇದಕ್ಕೆ ಕಾಯಿಸಿರೋ ಒಂದು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಈ ಥರ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇದನ್ನು ವಡೆ ರೆಡಿ ಮಾಡ್ಕೋಬೋದು. ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಸೈಡಲ್ಲಿ ಫುಲ್ಲು ಆ ಕಡೆ ಈ ಕಡೆ ಸ್ವಲ್ಪ ಬಿರುಕು ಬಿಟ್ಟಂಗೆ ಆಗುತ್ತೆ, ಹಾಗಾಗಿ ಎಲ್ಲ ಸೈಡು ನೀಟಾಗಿ ಮೆತ್ತಗೆ ತೊಟ್ಕೊಂಡ್ಬಿಟ್ರೆ ನೀಟಾಗಿ ಶೇಪು ಬರುತ್ತೆ. ಈಗ ನೋಡಿ, ನಾನು ಅದನ್ನು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಂಡೆಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾಯ್ದಿದೆ. ಈಗ ಅದಕ್ಕೆ ಹಾಕಿ ಕರಿದಿದ್ದೀನಿ. ಮಾಮೂಲಿ ವಡೆ, ಬಜ್ಜಿ, ಬೋಂಡ ಎಲ್ಲ ಯಾವ ಥರ ಕರಿತೀರೋ ಆ ಥರ ಅದು ಸ್ವಲ್ಪ ಎಣ್ಣೆಲಿ ನೀಟಾಗಿ ಬೇಯೋ ಥರ 2 ಕಡೆ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಬಿಟ್ಟು ಸೌಂಡ್ ಮಾಡುತ್ತಲ್ಲ ಎಣ್ಣೆಲಿ ಬೆಂದಿರೋದು. ಈ ವಡೆ, ಬಜ್ಜಿ, ಬೋಂಡ ಎಲ್ಲ ಮುರ ಅಂತ ಸೌಂಡ್ ಮಾಡಿದಿರುತ್ತೆ ನೋಡಿ, ಎಣ್ಣೆಲಿ ಕರೆದು ಅದು ಆಗಿದೆ ಅನ್ನೋವಾಗ. ಅಥವಾ ಎಣ್ಣೆ ಸೌಂಡ್ ಮಾಡೋದು ಸ್ವಲ್ಪ ಕಡಿಮೆ ಮಾಡುತ್ತೆ. ನಿಮ್ಗೆ ಹೊಸ್ದಾಗಿ ಮಾಡೋರಿಗೆ ಅದು ಐಡಿಯಾ ಇಲ್ಲ ಅಂದರೆ ಆ ಥರದ್ದು ಟಿಪ್ಸು ಫಾಲೋ ಮಾಡಿ ಅಂತ ಹೇಳ್ತಿರೋದು. ಈಗ ಇದು ರೆಡಿಯಾಗಿದೆ ನೋಡಿ. ತುಂಬ ಜಾಸ್ತಿ ಕರಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ. ಈಗ ಮೀಡಿಯಮ್ಮಾಗಿ ಇದರಲ್ಲಿ ಕರ್ಕೊಂಬಿಡೋಣ. ನಾನು 2-3 ಸಲ ಈ ಥರ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಇದು ಮೆತ್ತಗಂತೂ ಇರೋಲ್ಲ. ನಿಮಗೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿಕೊಡಿ. ಇನ್ನು ತುಂಬಾ ಟೇಸ್ಟಿಯಾಗಂತೂ ಇತ್ತು, ಕ್ರಿಸ್ಪಿಯಾಗಿ. ಹೊಸ ಥರ ಈ ಥರ ಟ್ರೈ ಮಾಡೋದ್ರಿಂದ ತಿನ್ನೋಕ್ಕೂ ಖುಷಿ ಇರುತ್ತೆ. ನಾವು ಹೊಸ ಅಡುಗೆ ಮಾಡ್ತಿದ್ರೆ ನಮಗೂ ಮಾಡೋಕ್ಕೂ ಖುಷಿ ಇರುತ್ತೆ, ಮಾಡೋದಕ್ಕಿಂತ. ಈಗ ನೋಡಿ, ಅದೇ ಹಿಟ್ಟನ್ನು ನಾನು ಮಾಮೂಲಿ ಮಸಾಲೆ ವಡೆ ಥರ ಕೂಡ ತಟ್ಟಿ ಹಾಕ್ತಿದ್ದೀನಿ ಅದೇ ಎಣ್ಣೆಗೆ. ತುಂಬ ನಮಗೆ ಇದೇ ಶೇಪಲ್ಲಿ ಮಾಡ್ಕೋಬೇಕು ಅಂತೇನಿಲ್ಲ. ಆಂಬೊಡೆ ಶೇಪಲ್ಲಾದರೂ ಮಾಡ್ಕೋಬೋದು, ಮಸಾಲೆ ವಡೆ ಶೇಪಲ್ಲಾದರೂ ಮಾಡ್ಕೋಬೋದು, ಅಥವಾ ಬಜ್ಜಿ ಬೋಂಡ ಥರ ಕೂಡ ನೀವು ಚಿಕ್ಕದಾಗಿ ಬೋಂಡ ಥರ ಬಿಟ್ಟು ಕೂಡ ಮಾಡ್ಕೋಬೋದು. ಈಗ ನೋಡಿ, ಎಣ್ಣೆಲಿದು ಬೇಯ್ದಿದೆ. ಇದನ್ನು ಕೂಡ ಅಷ್ಟೇ 2 ಸೈಡ್ ನೀಟಾಗಿ ಮುಚ್ಚಾಕಿ ಬೇಯಿಸ್ಕೊಂಬಿಟ್ಟು ತೆಗೆದಿಟ್ಕೊಂಡ್ರೆ ಕಡಲೆಪುರಿ ವಡೆ ರೆಡಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಒಂದ್ಸಲ ಈ ಥರ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ ಸೂಚನೆಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈಗ ವಡೆ ರೆಡಿ ಆಗ್ತಿದೆ. ಈಗ ಇದನ್ನು ತೆಕ್ಕೊಂಬಿಡೋಣ ನೋಡಿ. ಸಂಜೆ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆಗೆ ಈ ಥರ ಸ್ನ್ಯಾಕ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಳಿಗೂ, ಕಾಲೇಜು ಸ್ಕೂಲಿಂದ ಬಂದ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಂತೂ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನಂತೂ ಮರಿಬೇಡಿ. ನಾನು 2 ಥರ ಮಾಡಿದ್ದೀನಿ, ಆಂಬೊಡೆ ಮತ್ತು ಮಾಮೂಲಿ ಮಸಾಲೆ ವಡೆ ಥರ. ನಿಮಗೆ ಹೇಗೆ ಬೇಕೋ ಆ ಥರ ಮಾಡಿಕೊಡಿ. ಟೈಮ್ ಇದ್ದರೆ 2 ಟ್ರೈ ಮಾಡಿ. ಟೈಮ್ ಇಲ್ಲ ಅಂದರೆ ನಿಮಗೆ ಈ ಶೇಪ್ ಆದರೂ ಮಾಡ್ಕೋಬೋದು, ಅಥವಾ ಮಸಾಲೆ ವಡೆ ಶೇಪ್ ಆದರೂ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.